1K ಸಬ್ಸ್ಕ್ರೈಬ್ ಮಾಡೋಷ್ಟರಲ್ಲಿ ಎಷ್ಟು ಕಷ್ಟ ಆಯಿತು ಅಂದರೆ ಇಂದ್ರ ಬಿಟ್ಟರು ಸೇಮ್ ಇಂದಿರಾ ಬೆಳಗಿನ ಆಗಿರಬೇಕು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಏನಾಯಿತು ಗೊತ್ತಾಯಿತು, ಬೆಳಿಗ್ಗೆಯಿಂದ ನಮ್ಮನ್ನ ಇನ್ವೈಟ್ ಮಾಡಿದ್ರು, ಗಣೇಶ ವಿಸರ್ಜನೆ ಇದೆ ಬನ್ನಿ ಅಂತ. ನಾವು ಬೆಳಿಗ್ಗೆಯಿಂದ ಹೋಗೋಣ ಅಂದ್ಕೊಂಡು ಇವಾಗ 5 o'clock ಹೊರಟಿದ್ದೀವಿ. ಅದು ಇದರಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಮ್ಮೂರಲ್ಲಿ ಬಸ್ಸು ಆ ಥರ ಏನೂ ಇಲ್ಲ. ನಾವು ಈ ಥರ ಆಟೋ ಕಚ್ಕೊಂಡು ಆಟೋದಲ್ಲಿ ಹೋಗೋದು. ಅಲ್ಲಿಂದ ಪಂಚೋಳಿಯಿಂದ ಬಸ್ಸಿಗೆ ಹೋಗ್ಬೇಕು. ಆಲ್ರೆಡಿ ಟೈಮ್ ಆಗೋಗಿದೆ, ಮಳೆ ಬೇರೆ ಇತ್ತು ಇವತ್ತು. ಅದಕ್ಕೋಸ್ಕರ ನೋಡಿ ಆಟೋದಲ್ಲಿ ಹೇಗೆ ಹೋಗ್ತಾ ಇದ್ದೀವಿ. ಇಲ್ಲ ಹಾಯ್ ಮಾಡಿ ಗಾಯ್ಸ್, ಹಲೋ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಳು ಪಾಪ ತೂಕ ಇದ್ದಾಳೆ, ನನ್ನ ಕೈಲಿ ಆಗ್ತಾ ಇಲ್ಲ, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತೂಕನೇ ಇಲ್ಲ, ಸಣ್ಣಕ್ಕಿದ್ದಾಳೆ. ನಾನು 48 kg ಇದ್ದೀನಿ. ಈ ಥರ ಹೋಗ್ತಾ ಇದೀವಿ. ರೋಡ್ ನೋಡಿ ಯಾವ ರೀತಿ ಇದೆ. ಆಫ್ ರೋಡಿಂಗ್ ಹೋಗ್ತಾ ಇರೋದು ನಾವು. ಈ ಥರ ನಾವು ಬೆಳಗ್ಗೆಯಿಂದ ಕಾಕ ಸಾಕಾಗಿ ಹೊಂಟಿದೀವಿ. ಏನ್ ಮಾಡೋದು, ನಮ್ಮ ಮನೆ ಹಿಂಗೆ ಜನ ಎಲ್ರು ಇರೋದು. ಈ ರೋಡಲ್ಲಿ ನಾವು ನಡ್ಕೊಂಡು ಹೋದ್ರೆ ಬೆಂಗಳೂರು ತಲುಪಲ್ಲ ಅಂತ ಗೊತ್ತು. ಅಬ್ಬಾ ನೋಡಿ, ಆಟೋ ಮುಂದಕ್ಕೆ ಹೋಗ್ತಿಲ್ಲ, ಆ ತರ ಇದೆ ಇಲ್ಲಿ. ಬಸ್ ಬೇರೆ ಬರ್ತಿದೆ. ಈ ರೋಡಲ್ಲಿ ಬಸ್ ಬರ್ತಿದೆ, ಸ್ಕೂಲ್ ಬಸ್ಸು. ಈ ರೋಡಲ್ಲಿ ಮಕ್ಕಳ ಪರಿಸ್ಥಿತಿ ಹೇಗಿರ್ಬೋದು. ನಾವು ಹೀಗೆ ಹೋಗ್ತಿದ್ವಿ ಸ್ಕೂಲಿಗೆ, ಬಟ್ ನಮ್ಮ ಇದರಲ್ಲೇ ಬೇರೆ ಥರ ಇತ್ತು, ಇವಾಗಲೇ ಬೇರೆ ಥರ ಇದೆ ನೋಡಿ. ಸ್ಕೂಲ್ ಬಸ್ ಇದು, ಸ್ಕೂಲ್ ಬಸ್ ಹೋಗ್ತಾ ಇದೆ. ಇವಾಗ ಹುಣಸೂರು ಹೊರಟಿದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ರೀಚ್ ಆಗ್ತೀವ. ಗಣೇಶನ್ ಎತ್ತೋಷ್ಟರಲ್ಲಿ ಗೊತ್ತಿಲ್ಲ. ಪಾಪ ಅವರು ನೆನ್ನೆನೆ ಫೋನ್ ಮಾಡಿ ಹೇಳಿದರು, ನೀವು ಬರಲೇಬೇಕು, ನೀವು ನಮಗೆ ಲಾಗ್ ಮಾಡಿಕೊಡ್ಬೇಕು, ಬಂದು ನೀವು ಅಂತ ಹೇಳಿದರು. ನಾನು ನೋಡಿ ಲಾಗ್ ಮಾಡೋ ರೀತಿ ಇದ್ದು, ಅವರು ಅಲ್ಲಿಂದ ಬಂದಿದ್ದೀನಿ ಬೆಂಗಳೂರಿಂದ ಅವರಿಗೋಸ್ಕರ ಲಾಗ್ ಮಾಡೋಕ್ಕೆ. ನಾನು ನೋಡೋದು ಇಲ್ಲಿ ಮನೇಲಿ ಹಚ್ಕೊಂಡ ಬೆಂಚಿಗಿದ್ದೀನಿ. ಮಳೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಮಳೆ ಆದರೆ ನಮ್ಮಲ್ಲಿ ಎಲ್ಲೂ ಹೋಗೋಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಸುಮ್ಮನೆ ಮನೇಲೇ ಮಲಗಿದ್ವಿ. ಇವಾಗ ಮಳೆ ನಿಂತಿದೆ, ಹೋಗ್ತಾ ಇದೀವಿ. ನೋಡಿ ಗದ್ದೆ, ನೋಡಿ ಇಲ್ಲಿ ಗದ್ದೆ ನಾಟಿ ಮಾಡಿದ್ದಾರೆ. ಇವತ್ತು ಮಾಡಿದ್ದಾರೆ ಗದ್ದೆ ನಾಟಿ. ಆಟೋ ಇದ್ವಿ, ಇವಾಗ ಬಸ್ ಹತ್ತಬೇಕು. ಬಸ್ ಬರ್ತಿದೆ, ಬಸ್ ಹತ್ತಬೇಕು ಇವಾಗ. ವಿರಾಜಪೇಟೆ ಮೈಸೂರು ಬಸ್ಸು ಇದು. ಪಂಚೋಳಿ ನೋಡಿ, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಪಟ್ಟಂತ ಆಟೋ ಹತ್ತಿದ್ವಿ. 5 ನಿಮಿಷಕ್ಕೆ ರೆಡಿ ಆದ್ವಿ. ಇಲ್ಲಿ ಬಂದು ಪಂಜೋಳಿ ನಿಂತ್ಕೊಂಡೆ. ನಮ್ಮ ಓಂ ಗಮ್ ಗಣಪತಿ, ನಮ್ಮ ಅಂದೆ. ಆಟೋದವ್ರೆ ಫೋನ್ ಮಾಡಿದ್ರು, ಬಸ್ ಬರ್ತೈತೆ ಅಂತ. ಅಷ್ಟು ಸ್ಪೀಡ್ ಇದೆ. ನಮ್ಗಂತ 6 ಗಂಟೆ ಗಣಪತಿ ಬಿಡ್ತಾರಂತೆ. ಎತ್ತದು 6 ಗಂಟೆಗೆ. ಇಲ್ಲಿ 8 ನಿಮಿಷ ಐತೆ. ಅವ್ರು 6 ಗಂಟೆ ಅಂದ್ರೆ 6:15 ಆಗುತ್ತೆ ಎತ್ತದು. ಅಷ್ಟರಲ್ಲಿ ಹೋಗ್ಬಿಡ್ತೀವಿ. ತುಂಬಾ ಖುಷಿ ಆಗ್ತಿದೆ, ನಾವು ಹೇಳಿದ ಟೈಮ್ಗೆ ಎಲ್ಲ ಆಗ್ತಿದೆಯಲ್ಲ ಅಂತ. ತಂದೆ ಬಟ್ಟಿಗೆ ಇಂಟರ್ಸ್ಟೆಡ್ ಗಾಡಿ ಟಿಕೆಟ್ ತಗೊಂಡಿದ್ರು ಗೈಸ್. ಹುಣಸೂರಿಂದ ಇವಾಗ ಬಸ್ಸಲ್ಲಿ ಇಳಿದು ಪಿಂಕು ಎಲ್ಲಿ ಚೇಂಜ್ ತಗೊಂಡ್ ಬರಕ್ ಹೋಗಿದ್ದಾರೆ. ಎಂತ ಗೊತ್ತಾ, ಕಂಡಕ್ಟರ್ಗಳು ಇಲ್ಲಿ ಚೇಂಜೇ ಕೊಡಲ್ಲ. ಅದು ಫ್ರೆಂಡ್ಸ್ 5 ರೂಪೀಸ್ ಆದ್ರೂ ಓಕೆ, 10, 20, 30ನೇ ಇಟ್ಕೊಂಡ್ ಬಿಡ್ತಾರೆ. ಏನಂತೆ ಪಿಂಕು? ಕೊಡೋಕೇಳು ಬೇಗ. ಏನು ಕಂದ? ಲಕ್ಕಿ ಖುಷಿಯಲ್ಲಿ ಇದ್ದಾರೆ. ಅಲ್ಲಿ ನಾನೇ ಹೇಳಿದ್ದು ಲಕ್ಕಿ ಖುಷಿ ಇದ್ದಾರಂತೆ. ಇವಾಗ ನಾವು ಆಟೋ ಹಿಡ್ಕೊಂಡು ಅಲ್ಲಿ ಮನೆ ಹತ್ರ ಹೋಗ್ಬೇಕು. ಆಟೋ ಹಿಡ್ಕೊಂಡು ಮನೆ ಹತ್ರ ಇವಾಗ ಹೋದ್ರೆ, ಈಗ ಆಲ್ರೆಡಿ ಗಣೇಶನ್ ಎತ್ತಿದ್ದೀವಿ ಅಂತ ಫೋನ್ ಮಾಡಿದ್ರು. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಆಟೋದಲ್ಲಿ ಈ ವ್ಯವಸ್ಥೆ ನಮ್ದು, ಈ ವ್ಯವಸ್ಥೆ ತರ ಆಗಿದೆ. ಆಟೋದಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಆಚೆ ಹೋಗ್ಬೇಡ ಪಿಂಕು, ನಂಗೆ ಭಯ ಆಗುತ್ತೆ. ಗಣೇಶನ ಹತ್ರ ಹೋಗಿದ್ವಿ ಗೈಸ್. ಡ್ಯಾನ್ಸ್ ಹೇಗೆ ಮಾಡ್ತೀನಿ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸಖತ್ ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಣ್ಣ ರಾಜಿಸ್ತಾ ಇದ್ದಾನೆ ಇಲ್ಲಿ.
ಶ್ರೀ ವಿಘ್ನೇಶ್ವರ ಗೆಳೆಯರ ಬಳಗ ಮಂಜುನಾಥ ಬಡಾವಣೆ ಇಲ್ಲಿ ಬಂದಿದ್ದೀವಿ. ಇವಾಗ ಸ್ಟಾರ್ಟ್ ಆಗ್ತಿದೆ ಪ್ರೋಗ್ರಾಮು.
ಗಂಗು ಅಂತ. ಗಂಗು 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 ಅಲ್ಲ, ಅದು ಗಂಗ ಅಲ್ಲ. ಗಣೇಶನ್ನ ತಗೊಂಡು ಹೋಗಿದ್ದಾರೆ. ನಾವು ಚೆನ್ನಾಗಿ ತಿನ್ಬಿಟ್ಟು ಪ್ರಸಾದನ ಇವಾಗ ಗಣೇಶನ ಹಿಂದೆ ಹೋಗಿದ್ದೀವಿ, ಗಣೇಶನ ಮುಂದೆ ಹೋಗ್ಬೇಕಿತ್ತು. ಸಾನಾ ಅರ್ಧ ಡ್ಯಾನ್ಸು ಆಗಲ್ಲ, ನಟಿ ಮಾಡ್ಬಿಡೋಣ. ಡ್ಯಾನ್ಸು ಇವಾಗ ಚೆನ್ನಾಗಿ ತಿಂದ್ವಲ್ಲ, ಅದು ಇವಾಗ ಡೈಜೆಷನ್ ಮಾಡ್ಬೇಕು. ಇವಾಗ ಇದು ಡ್ಯಾನ್ಸ್ ಮಾಡಿ ನಮ್ಮಮ್ಮ ಭದ್ರಕಾಳಿ. ಜಾಲಿ ಜಾಲಿ. ಹೋಗ್ಲಿ, ಅವನು ಹೋಗ್ಲಿ ಬಿಡು ಕಾರಲ್ಲಿ. ಬಾಯ್ ಬಾಯ್ ಬಾಯ್. ಹೋಗ್ಲಿ ಮನೆಗೆ. ಮನೆ ಹೋಗ್ತೀಯಾ? ಹೋಗ್ರಿ ಹೋಗ್ರಿ. ಬಾಯ್ ಬಾಯ್ ಬಾಯ್. ಎಲ್ಲೆಲ್ಲೂ ನಾವೇ, ಎಲ್ಲೆಲ್ಲೂ ನಾವೇ, ಎಲ್ಲೆಲ್ಲೂ ನಾವೇ. ಇವರು ಹುಣಸೂರು ಗರ್ಲ್ಸ್. ಏನಿದು ಏನಿದು? ವಿನಾಯಕರ ಸಂಘ ಏನು?
ಜಾಲಿ. ಇಲ್ಲಿಗೆ ಎಂಡ್ ಆಗ್ತಿದೆ. ಏನೋ ಮನೆಗೆ ಹೋಗಿ ಎಂಡ್ ಮಾಡೋಣ. ಗಾಯ್ಸ್ ಮನೆಗೆ ಹೋಗಿ ಇದು ನಮ್ಮ ಹುಣಸೂರು. ಇಲ್ಲಿ ನಮ್ಮ ಹುಣಸೂರು. ಇದು ಇಲ್ಲಿ ನಮ್ಮ ಅತ್ತೆ ಗಣಪತಿ ಕೊಡ್ತಿದ್ರು ನಮ್ಮ ಅಣ್ಣಕ್ಕೆ. ಇನ್ನು ಅವ್ರು ಚಿಕ್ಕ ಹುಣಸೂರಿಗೆ ಹೋಗಿ ಬಿಡೋದಂತೆ. ನಾವು ಲೇಟ್ ಆಗ್ಬಿಡುತ್ತೆ ಹೋಗಕ್ಕೆ, ಅದಕ್ಕೆ ನಾವು ಬೇಗ ಹೋಗ್ತಾ ಇದ್ದೀವಿ. ಇಲ್ಲ ಮನೆಗೆ ಹೋಗಿ ಏನು ಮಾಡ್ತೀವಿ. ಸಖತ್ತಾಗಿತ್ತು ಗಾಯ್ಸ್. ಗಣಪತಿ ಅಂತ ಚೆಚ್ಚಿ ಡ್ಯಾನ್ಸ್ ಮಾಡಿದ್ದು ಇಲ್ಲಿ ಆಗಿ ಬರುತ್ತೆ. ಮಿಸ್ ಮಾಡ್ದಂಗೆ ನೋಡಿ ಹೇಳಿ. ಇಲ್ಲ ಆಗ ಚೆನ್ನಾಗಿ ನಾನು ಫೋನೇ ಹಿಡ್ಕೊಳಕ್ಕಾಗಲ್ಲ ಗೊತ್ತಾ ಗೈಸ್. ಯಾರು ನನಗೆ ಫೋನೇ ಹಿಡಿಯಲ್ಲ, ನಾನು ಒಬ್ಬಳೇ ಹಿಡ್ಕೊಬೇಕು ನೋಡಿ. ಅಲರ್ಟ್ ಆಗಿರ್ಬೇಕು. ಇವಾಗ ನಾವು ಡ್ಯಾನ್ಸ್ ಎಲ್ಲ ಮುಗಿಸಿ ಎಲ್ಲ ಆಗಿ ಪ್ರಸಾದ ತಿಂದು ನಡ್ಕೊಂಡು ಹುಣಸೂರು ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಬಸ್ ಹತ್ತಬೇಕು. ಆಲೇ ಟೈಮು 8:30ನಾ 8:30 ಆಗಿದೆ. ಇವಾಗ ನಾವು ಪಂಚಳ್ಳಿ ಹೋಗಿ ಅಲ್ಲಿಂದ ಆಟೋನೋ ಇಲ್ಲಾಂದರೆ ಕಾರು ಬರುತ್ತೆ, ಹೋಗ್ಬೇಕು. ಎಂಥ ಸ್ಥಿತಿ ನೋಡಿ ನಮ್ಮ ಈ ಕತ್ಲೆ ರಾತ್ರಿಯಲ್ಲಿ, ಈ ಹುಣಸೂರಲ್ಲಿ, ಈ ಹಳ್ಳಿಲಿ ಹೇಗೆ ಹೋಗ್ತಾ ಇದ್ದೀವಿ ಅಂತ. ಮೈಸೂರು ಹೈವೇ ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ 5 ಜನ ಹುಡುಗಿರು ಹೋಗ್ತಿದ್ರು. ಸುಸ್ತಾಯಿತು, ಬಟ್ ಸಕ್ಕದಾಗಿತ್ತು. ಮೆಮೊರೇಬಲ್. ಗಣೇಶನ ಮುಂದೆ ಕುಣಿಯೋದಾದ್ರೆ ತಮಾಷೆ. ನಾನು ನಮ್ಮ ಅಕ್ಕವರು ಲೈಫಲ್ಲಿ ಈ ಥರ ಕುಣಿದಿರ್ಲಿಲ್ಲ. ಫಸ್ಟ್ ಟೈಮು. ಫಸ್ಟ್ ಟೈಮ್ ನಮ್ಮ ಅಣ್ಣ ನಮ್ಮ ಸೀರಿಯಸ್ ಆಗಿ ಕುಣಿದಿದ್ದು ಮಾತ್ರ ಸಕ್ಕ ಖುಷಿ ಆಯಿತು. ಅವನು ಎಲ್ಲೋ ಕುಣಿಯಲ್ಲ, ಸುಮ್ಮನೆ ನಕ್ಕೊಂಡು ಹೀಗೆ ಅಂತ ಇರ್ತಾನೆ. ಬಟ್ ಫಸ್ಟ್ ಟೈಮ್ ನಮ್ಮ ಅಣ್ಣ ಡ್ಯಾನ್ಸ್ ಮಾಡಿದ್ದು ಅದಂತೂ ಫುಲ್ ಖುಷಿ ಆಯಿತು. ಬಂದಿದ್ದು ಸಾಕಾಯಿತು. ಅವ್ನು ಯಾವತ್ತೂ ಡ್ಯಾನ್ಸ್ ಮಾಡ್ತಾನೆ ಇಲ್ಲ, ನಾವು ಡ್ಯಾನ್ಸ್ ಮಾಡ್ತಿದ್ದೆ ಅಂಗಡಿ ಅಂತ ಸುಮ್ಮನೆ ನಿಂತಿರೋಣ. ಇವತ್ತಂತೂ ಸೂಪರಾಗಿ ಡ್ಯಾನ್ಸ್ ಮಾಡ್ದ. ಅದರಿಂದ ಫುಲ್ ಖುಷಿಯಾಗಿ ಹೋಗ್ತಾ ಇದ್ದೀವಿ. ಇವಾಗ ಬಸ್ ಹತ್ತಬೇಕು. ವಿರಾಜಪೇಟೆ ಬಸ್ಸು ಇರುತ್ತೋ ಇಲ್ವೋ ನಮಗೂ ಗೊತ್ತಿಲ್ಲ. ಬಸ್ ಹತ್ತಿ ತುಂಬ ದಿನ ಆಗಿದೆ. ನೋಡಬೇಕು ಬಸ್ ಸಿಗ್ತಾ ಅಂತ. ಅಲ್ಲಿ ಸಿಗೋಣ ಬಸ್ಸಲ್ಲಿ. ಗೈಸ್ ಇಲ್ಲಿ ಕೆಸಿನೋ ಅಂತ ಲಾಸ್ಟ್ ಟೈಮು ಕೂಡ ಕೇಕ್ ಇಲ್ಲೇ ತೊಗೊಂಡೋಗಿದ್ವಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ಬಂದಿದ್ದೀವಿ ತೊಗೊಳೋದಕ್ಕೆ. ಇವತ್ತು ಬರ್ತಡೇ ಇದೆ, ಸೊ ಅವರಿಗೆ ಕೇಕ್ ಕಟ್ ಮಾಡ್ಸೋಣ. ಪೇಸ್ಟ್ರಿ ಕೇಕ್ ಬೇಡ ಅಂತ ಹೇಳಿ ಮಾಮೂಲಿ ಕೇಕ್ ತೊಗೊಂಡೋಣ. ಬಸ್ಸಲ್ಲಿ ಹೋಗೋದ್ರಿಂದ ಪೇಸ್ಟ್ರಿ ಕೇಕ್ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಮಾಮೂಲಿ ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ. ಇದೊಂದು ಇನ್ನೊಂದು ತಗೊಂಡು ನೋಡ್ರಿ, ಇವಾಗ ಟೈಮ್ ಆಯಿತು. ಕೇಕ್ ತೊಗೊಂಡು ಹೊರಡ್ತಾ ಇದ್ದೀವಿ. ಏನಾಯ್ತು ಈಗ? ಬ್ಲ್ಯಾಕ್ ಫಾರೆಸ್ಟು ನಾರ್ಮಲ್ ಚೆನ್ನಾಗಿರುತ್ತೆ. ಹುಣಸೂರು ಬಸ್ ಸ್ಟಾಪ್ ಇದು. ಮಳೆ ಬರ್ತಿದೆ, ಸೊ ಇಲ್ಲಿ ವಿರಾಜಪೇಟೆ ಗಾಡಿಗೆ ನಾವು ಕಾಯ್ಕೊಂಡು ಕೂತಿದ್ದೀವಿ. ನಮ್ಮ ಗರ್ಲ್ಸ್ ಯಾವಾಗಲೂ ವಿಡಿಯೋ ಸುಸ್ತಾಗಿದೆ ವಿಡಿಯೋ ಅಂದರೆ. ಸಹನಾ ನಿದ್ದೆವಳು. ಅಮ್ಮು ಫುಲ್ ಜೋಶಪ್ಪ. ಅಮ್ಮು ಸುಸ್ತಾಗಿದೆ ಫ್ರೆಂಡ್ಸ್. ಆಗ ಬರಬೇಕು ಬಸ್ ಇನ್ನು ಹಾಫ್ ಆನ್ ಅವರ್ ಅಂತ ಹೇಳಿದ್ದಾರೆ. ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು. ವಿರಾಜಪೇಟೆ ಬಸ್ಸೇ ಬೇಕು ಇಲ್ಲಿ ಪಂಚೋಳಿಗೆ. ಬೇರೆ ಬಸ್ ಯಾವುದು ಕೂಡ ಆಗಲ್ಲ. ವಿರಾಜಪೇಟೆ ಬಸ್ಗೆ ಇಲ್ಲಿ ಹುಣಸೂರು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಕೇಕು ಮನೆಗೆ ಹೋಗಿ ತೋರಿಸೋಣ. ಕೇಕ್ ಕಟ್ ಮಾಡೋದು ಬೇರೆ ಇದೆ. ಹೋಗೋಷ್ಟರಲ್ಲಿ 10 o'clock ಆಗುತ್ತೆ. ಇಲ್ಲಿ ಹೇಗೆ ಅಂದರೆ ಹಳ್ಳಿ ಕಡೆ 8:30ಗೆಲ್ಲ ಮಲ್ಕೊಂಡ್ಬಿಡ್ತಾರೆ. ಬೆಂಗಳೂರು ಥರ ಅಲ್ಲ. ನಾವು 10 o'clock ಹೋದರೆ ಪಾಪ ಅವ್ರಿಗೆ ನಿದ್ದೆ ಆಳು, ಏನೂ ಮಾಡೋಕ್ಕಾಗಲ್ಲ. ನಮ್ದು ಯಾವಾಗ ಬಂದರೂ ಇದೇನೆ. ಸೊ ಬಸ್ ಆನ್ ದ ವೇ ಬರ್ತಿದೆ ಅಂತ ಹೇಳ್ತಿದ್ದಾರೆ. 9 ಗಂಟೆ ಬಿಟ್ಟರೆ ಅಲ್ಲಿಂದ ಆಟೋನೋ ಕಾರಲ್ಲೋ ಹೋಗೋಣ, ನೋಡೋಕ್ಕಾಗುತ್ತೆ. ಮಳೆ ಬೇರೆ, ಹೆವಿ ಮಳೆ. ಕಾರ್ ಬಂತು. ಇವಾಗ ಬಸ್ ಇಲ್ದು ಕಾರಲ್ಲಿ ಹೊರಡ್ತಾ ಇವು. ಕಾರಲ್ಲಿ ಬಸ್ಸಲ್ಲಿ ಸೀಟ್ ಇರ್ಲಿಲ್ಲ, ನಿಂತ್ಕೊಂಡು ಬಂದ್ವಿ. ತುಂಬಾ ಸುಸ್ತಾಗಿದೆ. ಡ್ಯಾನ್ಸ್ ಬೇರೆ ಮಾಡಿದ್ವಿ. ನಾಳೆ ಅಡಿಗೆ ಕಾಲೆಲ್ಲ ನೋಯ್ತೈತೆ. ಆಗ್ಲೇ ನನಗೆ ಕಾಲು. ನಾಳೆ ಅಡಿಗೆ ಮಾಡ್ಬೇಕು. ನಂಗೆ 1K ಸಬ್ಸ್ಕ್ರೈಬರ್. ಖುಷಿ ಆಗ್ತಿದೆ ಗೈಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇಂಥವ್ರಿಗೆಲ್ಲ ಹೊಟ್ಟೆ ಉರಿಸ್ಬೇಕು. ಇವ್ರು ಹೇಳಿದ್ರು ಮಾಡಕ್ ಸಾಧ್ಯ ಇಲ್ಲ ಅಕ್ಕ, ಏನಕ್ಕ ಅಂತ. ಮಾಡಿ ತೋರ್ಸಿದೀನಿ. ಇದು ನನ್ನ ಪವರ್. ಥ್ಯಾಂಕ್ ಯು ಗೈಸ್. ಇಬ್ರು ತುಂಬಾನೇ ಇವತ್ತು ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು.
ಹುಡುಗಿ ಈ ಅಭಿಮಾನಕ ಏನಾಯ್ತು ಸಾರಿ ಪಿಂಕು ಜೋಶಲ್ಲಿ ಸಾರಿ ಪಿಂಕು ಸಾರಿ ಸಾರಿ ಹಾ ಮನು ಇನ್ನೇನಾರು ಮಾತಾಡೋರು ಚುಚ್ಚು ಬಿಡ್ತೀನಿ ಹಾಕೊಂಡಿದ್ಮೇಲೆ ಸೂಪರ್ ಆಗಿತ್ತು ವಿನಾಕ ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲ ಡ್ರೆಸ್ ಚೇಂಜ್ ಮಾಡಿ ನಮ್ಮ ಕೂಸು ಮಲಗಿಬಿಟ್ಟಿದೆ. ಪೋಷಿಮ ನಮ್ಮ ದಡಬರ್ ನಮ್ಮದೇ ನೋಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಹಿಂಗೆ ಆಡ್ತಾರಲ್ಲ ಇವರು, ಯಾಕೆ ಹಿಂಗೆ ಆಡ್ತಾರೆ, ಏನಾಗಿದೆ ಇವರಿಗೆ, ಏನಾಗುತ್ತಿದೆ ಇಲ್ಲಿ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ, ಹಿಂಗೆ ಆಡ್ತಿದ್ದಾರಲ್ಲ ಅಂತ. ಇವಾಗ ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ಬನ್ನಿ. ಬರ್ತಡೇ ಇರೋ ಕೇಕ್ ಕಟ್ಟಿಂಗ್ ನಡೀತಾ ಇದೆ. ಬರ್ತಡೇ ಹೋಗ್ಬೇಕು, ಕರಿತಾ ಇದ್ದಾರೆ ಅಲ್ಲಿ ಅಧ್ಯಕ್ಷರವರು. ಸಮ್ಮತಿ ಇಲ್ದಾನೆ ಹೇಗೆ ಕಟ್ ಮಾಡ್ತಾರೆ, ಹೋಗ್ಬೇಕು. ಇಲ್ಲ 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 ಇಂದ್ರ ಬಿಟ್ಟರು ಸೇಮ್ ಇಂದಿರಾ ಗಾಂಧಿ ಹೇಳಕ್ಕೆ ಇಂದಿರಾ ಗಾಂಧಿ ತರ ಬಿಡ್ಕೊಬಿಡು. ಅಣ್ಣವ್ರ ನೋಡ್ತಾರೆ ಎಲ್ಲಿ ಫಂಕ್ಷನ್ ಕಲಿಬೇಕು. ಕಲ್ತು ಬಿಟ್ರಿ ಇವತ್ತು ಅರ್ಧ ಸಾತಿಗೆ ಏ ಆಯ್ತಾಯ್ತಾ ಬಾಲ್ ಆಗಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ನಿಮ್ ಪಡೆದಿ ಫೋಟೋ ತೆಗೀರಿ. ಇಲ್ಲಿ ಪೋಷಿತಣ್ಣ ಮಲ್ಕೊಂಡ್ ನೋಡ್ಗಿತ್ತು. ಗಣಪತಿ ಹ್ಯಾಪಿ ಬರ್ಡೇ ಟು ಯು, ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಗೋವಿಂದಣ್ಣ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಇಬ್ರು ಹಿಡ್ಕೊಳ್ಳಿ. ಇದೆಲ್ಲ ಆಗ್ತಿದೆ. ಅಯ್ಯೋ ದೇವ್ಡ, ತಿನ್ನಿಸ್ತಾ ಅಮ್ಮ ಅಮ್ಮನ ಅಪ್ಪ ಶರ್ಟ್ ಪ್ಯಾಂಟ್ ಹಾಕ ಬಂದ್ರೆ ಗಂಡ ಹೇಳ್ತೀನಿ ಇಬ್ರು. ಫೋಟೋ ಅಂದ್ರೆ ಹಂಗೆ ಕೇಕ್ ಸ್ವೀಟ್ ಏನೇ, ಸಕ್ಕರೆ ಪಾಕ ಹಾಕಿಟ್ಟಿರ್ತಾರೆ ಕೇಕ್. ಏನಣ್ಣ ಏನಣ್ಣ ಅಂತ ಇದ್ದೀನಿ. ಐಸ್ ಕ್ರೀಮ್ ಕೇಕ್ ಆನೆ ಮಾಡಿಲ್ವಾ ನೀನು? ಅಯ್ಯೋ ನಮ್ದು ಆನೆ ಮಾಡಿಲ್ಲ ದೇವ್ಡಾ. ಅವರ ಹಸ್ಬೆಂಡ್ ಮತ್ತೆ ಮಗಳು ಅಲ್ಲಿಂದನೇ ನಾವು ಕೇಕ್ ಕಟಿಂಗ್ ಮಾಡೋದೆಲ್ಲ ನೋಡ್ತಾ ಇದ್ದಾರೆ. ಹಾಯ್ ಮಾಡು ಗೀತು, ಗೀತು ಹಾಯ್ ಮಾಡು ಗೀತು. ಯಾಕೆ ಸುಮ್ನೆ ಸುಮ್ನೆ ಫುಲ್ ಖುಷಿ ನಾಗೇಗೌಡ್ರು.
ಓಕೆ, ಇಲ್ಲಿಗೆ ನನ್ನ ಲಾಗ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. 1K ಸಬ್ಸ್ಕ್ರೈಬರಕ್ಕೆ ಆಗಿರೋದಕ್ಕೆ ಫುಲ್ ಖುಷಿ ಆಗ್ತೈತೆ. ಫುಲ್ 1K ಸಬ್ಸ್ಕ್ರೈಬ್ ಮಾಡೋಷ್ಟರಲ್ಲಿ ಎಷ್ಟು ಕಷ್ಟ ಆಯಿತು ಅಂದರೆ ಅದನ್ನೇ ಸಪ್ರೇಟ್ ಲಾಗ್ ಮಾಡ್ತೀನಿ. ಏನೇನೆಲ್ಲ ಆಯಿತು 1K ಸಬ್ಸ್ಕ್ರೈಬ್ ಮಾಡಿಸೋಷ್ಟರಲ್ಲಿ, ಯಾರನ್ನೆಲ್ಲ ಕೇಳಿದ್ವಿ, ಅವ್ರು ಕೆಲವರು ನಾವು ಮಾಡಲ್ಲ ಹಾಗೆ ಹೀಗೆ ಅಂತೆಲ್ಲ ಎಷ್ಟು ಹೇಳಿದ್ರು. ತುಂಬಾ ಕಷ್ಟ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಬೇಗ ಫಾಲೋವರ್ಸ್ ಆಗ್ತಾರೆ, ಬಟ್ ಯೂಟ್ಯೂಬು ಸಬ್ಸ್ಕ್ರೈಬ್ ಮಾಡೋದು ತುಂಬಾ ಕಷ್ಟ. ಬಟ್ ನಾನು 1K ಸಬ್ಸ್ಕ್ರೈಬ್ ಇವತ್ತು ಕಂಪ್ಲೀಟ್ ಆಗಿದೆ. ಫುಲ್ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಅಂದರೆ ಸಿಕ್ಕಾಬಿಟ್ಟೆ ಖುಷಿ ಆಯಿತು ಗೈಸ್. ಇಲ್ಲಿಗೆ ನಾನು ಲಾಗ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಎಲ್ರೂ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.